ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಒಟ್ಟಾರೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಮತ್ತು ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಆರಂಭ ಮಾಡ್ತಾ ಇದ್ದಾರೆ. ಇದೊಂದು ಮಹತ್ವದ ಯೋಜನೆಯಾಗಿದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇರಬೇಕಾದದ್ದು ಕೂಡ ಅನಿವಾರ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕಳೆದ 4 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗಿರಲಿಲ್ಲ. ಇದೀಗ ತಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಗ್ತಾ ಇರತಕ್ಕಂಥದ್ದು. ಮುಖ್ಯಮಂತ್ರಿಗಳು ಏನೆಲ್ಲ ಹೇಳಿದ್ದಾರೆ ಅನ್ನೋಂಥದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ನೇಮಕಾತಿ ಯಾವಾಗ ಆಗ್ಬೋದು ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತಂದರೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅನ್ನೋಂಥದ್ದು ಹಲವಾರು ದಿನಗಳಿಂದ ನಡೆಯುವಂಥ ಒಂದು ಚರ್ಚೆ ಆಗಿತ್ತು. ಅಂದರೆ ಮೊದಲಿಗೆ ಏನಾಗಿತ್ತು, HK ನಲ್ಲಿ 5,267 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂದರು. ಆನಂತರ ಒಂದು 5,000 ಶಿಕ್ಷಕರ ನೇಮಕಾತಿ ನಾನ್ HK ಭಾಗಕ್ಕೆ ಮಾಡ್ತೀವಿ, ಒಟ್ಟಾರೆ 10,267 ಹುದ್ದೆಗಳು ಅಂತಂದರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈ ಹಿಂದೆ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಅಂದರೆ 2021ರಲ್ಲಿನೂ ಕೂಡ, ಅಂದರೆ 2021ರಲ್ಲಿ ಆಗ ಸೆಪ್ಟೆಂಬರ್ 5ನೇ ತಾರೀಕಿಗೆ ಅಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸರ್ 5,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಶಿಕ್ಷಕರ ದಿನಾಚರಣೆ ದಿನ ಘೋಷಣೆ ಮಾಡಿದರು. ಅದಾದ ನಂತರ ಏನಾಯಿತು, ಡಿಲೇ ಆಯಿತು. ಸೆಪ್ಟೆಂಬರಲ್ಲಿ, ಮಾರ್ಚಲ್ಲಿ, ಅಂದರೆ ಸೆಪ್ಟೆಂಬರ್ 2021, ಅಕ್ಟೋಬರು, ನವಂಬರ್, ಡಿಸೆಂಬರ್, ಮತ್ತು 2022 ಜನವರಿ, ಫೆಬ್ರವರಿ, ಮಾರ್ಚ್, ಅಂದರೆ 6ರಿಂದ 7 ತಿಂಗಳ ನಂತರ ನೋಟಿಫಿಕೇಷನ್ ಆಯಿತು ಅವ್ರು ಹೇಳಿದ ಮೇಲೆ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವಾಗ ಅವರು 5,000 ಅಂದಿದ್ರು. ಒಂದು ವೇಳೆ ಅವ್ರು ಏನಾದರೂ ನೋಟಿಫಿಕೇಷನ್ ಮಾಡಿಬಿಟ್ಟಿದ್ರೆ, ಅಂದರೆ ಒಂದು 15 ದಿನದಲ್ಲೂ ಒಂದು ತಿಂಗಳಲ್ಲೇ ನೋಟಿಫಿಕೇಷನ್ ಮಾಡಿದ್ರು ಅಂದರೆ ಕೇವಲ 5,000 ಹುದ್ದೆಗಳಿಗೆ 2022ರಲ್ಲಿ ನೋಟಿಫಿಕೇಷನ್ ಆಗ್ತಿತ್ತು. ಬಟ್ ಶಿಕ್ಷಕರ ಕೊರತೆ ಇರೋದನ್ನು ಗಮನಿಸಿ ಮುಂದೆ ಅದನ್ನೇನು ಮಾಡಿದ್ರು ಅಂತಂದರೆ 15,000 ಒಂದು ಬೃಹತ್ ನೇಮಕಾತಿಯನ್ನು ಮಾಡಿದರು. ಇದನ್ನು ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ. ಏನಂತಂದರೆ ಲೇಟ್ ಆಗ್ಬೋದು, ವಿನಃ ನೋಟಿಫಿಕೇಷನ್ ಆಗದೇ ಇರೋಲ್ಲ. ನೋಟಿಫಿಕೇಷನ್ 100ಕ್ಕೆ 100 ಆಗುತ್ತೆ. ಜೊತೆಗೆ ಕೇವಲ 5,000 10,000 ಅಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ನೋಟಿಫಿಕೇಷನ್ ಮಾಡೋದಕ್ಕೆ ತಯಾರಿ ಕೂಡ ನಡೆದಿರುತ್ತೆ. ಅದಕ್ಕೆ ಲೇಟ್ ಆಗ್ತಿರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂದೆ ಬೊಮ್ಮಾಯಿ ಸರ್ ಸರ್ಕಾರದಲ್ಲಿಯೂ ಕೂಡ ಯಾವ ರೀತಿ ಲೇಟ್ ಆಗಿತ್ತು, ಮತ್ತು ಅದು ದೊಡ್ಡ ನೇಮಕಾತಿ ಹಂಗಾಯ್ತಲ್ಲ, ಈ ಬಾರಿನೂ ಕೂಡ ಅದೇ ರೀತಿ ಲೇಟ್ ಆದ್ರೂ ಕೂಡ ದೊಡ್ಡ ನೇಮಕಾತಿ ಆಗಲಿದೆ. ದಯವಿಟ್ಟು ಅದರಲ್ಲಿ ನೀವು ಭರವಸೆಯನ್ನು ಇಟ್ಕೊಡ್ರಿ ಅಂತೇಳಿ ನಾನು ಒಂದು ವಿಡಿಯೋನ ಮಾಡಿ ನಿಮಗೆ ಹೇಳಿದ್ದೆ. ಆ ಪ್ರಕಾರ ಈಗ ನೋಡೋದಾದರೆ ನೋಡಿ, 5,000 ನಾನ್ HK ಇತ್ತೀಚೆಗೆ ಸದನದಲ್ಲಿ ಶಿಕ್ಷಣ ಸಚಿವರೇ ಉತ್ತರವನ್ನು ನೀಡಿದರು. ಏನು, ನಾನ್ HK ಭಾಗಕ್ಕೆ 5,000 ಶಿಕ್ಷಕರ ನೇಮಕಾತಿ, HK ಭಾಗಕ್ಕೆ 5,267 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಬಟ್ ಇವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಏನಿದೆ, ಆ ಗೃಹ ಕಚೇರಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಧಿಕಾರಿಗಳ ಒಂದು ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಆ ಸಭೆಯಲ್ಲಿ KPS ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದರಂತೆ. ಅದರ ಜೊತೆಗೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಸೂಚನೆಯನ್ನು ನೀಡಿದರಂತೆ. ಹಂಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅವರು ಈಗ ತಮ್ಮ ಸಿಲೆಬಸ್ ಕಡೆ ಗಮನ ಕೊಡ್ತಕ್ಕಂಥದ್ದು ಅನಿವಾರ್ಯ. ಇಷ್ಟು ದಿನದ್ದೇ ಬೇರೆ, ಇನ್ನು ಮುಂದಿಂದೇ ಬೇರೆ. ಈಗಲೂ ಕೂಡ ನೀವು ಓದದೆ ಹೋದರೆ ಅದು ತಪ್ಪು ನಿಮ್ಮದೇ ಆಗುತ್ತೆ. ಜೊತೆಗೆ ಯಾವೆಲ್ಲ ಹುದ್ದೆಗಳಿಗೆ ಆಗ್ಬೋದು ಅಂತಂದರೆ PhDನೂ ಆಗುತ್ತೆ, GPTನೂ ಆಗುತ್ತೆ. ಹಾಗೆಯೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 10-11 ವರ್ಷ ಆಯಿತು, ನೋಟಿಫಿಕೇಷನ್ ಆಗಿಲ್ಲ. ಅಂದರೆ 2015ರಲ್ಲಿ ಆಗಿತ್ತು. ಒಂದು 10 ವರ್ಷ ಅಂತೂ ಕಂಪ್ಲೀಟ್ ಆಗೋಯಿತು. ಅದಕ್ಕೋಸ್ಕರ ಮತ್ತೊಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ 10 ವರ್ಷ ಟೈಮ್ ಏನಾಗಿದೆ. ಬಹುತೇಕ ಈಗ ನೋಡಿ, 10 ವರ್ಷ ಅಂತಂದರೆ ಎಷ್ಟು ಡಿಫ್ರೆನ್ಸ್ ಆಗುತ್ತಲ್ವ. ಅಂದರೆ ಅಲ್ಲಿ ಪ್ರೌಢಶಾಲಾ ಶಿಕ್ಷಕರು ಏನು ಇರ್ತಾರಲ್ಲ ಪ್ರೆಸೆಂಟ್, ಅವರು ನಿವೃತ್ತಿ ಹೊಂದುತ್ತಾರೆ, ಜೊತೆಗೆ ರಾಜೀನಾಮೆ ಕೊಟ್ಟಿರ್ತಾರೆ, ಇನ್ನು ಕೆಲವರು ಮರಣ ಹೊಂದಿರ್ತಾರೆ. ಈ ಕಾರಣಕ್ಕೋಸ್ಕರ ಅಲ್ಲಿ ಹಲವಾರು ಹುದ್ದೆಗಳು ಖಾಲಿ ಆಗ್ತವೆ. ಅಂದರೆ ರಾಜೀನಾಮೆ ಯಾಕೆ ಕೊಡ್ತಾರೆ ಅಂದರೆ PU ಕಾಲೇಜ್ಗೂ ಡಿಗ್ರಿ ಕಾಲೇಜ್ಗೂ ಅಪಾಯಿಂಟ್ ಆಗಿರ್ತಾರೆ, ಮತ್ತು ಮತ್ತೊಂದು ಎಕ್ಸಾಮನ್ನು ಬರೆದು ಅಲ್ಲಿ ಆಗಿರ್ತಾರೆ. ಅದಕ್ಕೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಉನ್ನತ ಹುದ್ದೆಗಳಿಗೆ ಹೋಗಿರ್ತಾರೆ, KS ಆಗಿರ್ತಾರೆ. ಈ ರೀತಿಯಾಗಿ ಏನಾಗಿರುತ್ತೆ ಅಂತಂದರೆ ಉನ್ನತ ಹುದ್ದೆಗಳಿಗೆ ಹೋಗುವಂಥ ಸಲುವಾಗಿ ಪ್ರೌಢಶಾಲಾ ಶಿಕ್ಷಕರ ಒಂದು ಸಂಖ್ಯೆಗಳು ಕೂಡ ಅಲ್ಲೇ ನಿವೃತ್ತಿ ಆಗಿರ್ಬೋದು, ಮರಣ ಆಗಿರ್ಬೋದು, ಈ ರೀತಿ ರಾಜೀನಾಮೆ ಆಗಿರ್ಬೋದು, ಇಂಥವೆಲ್ಲ ಸೇರ್ಕೊಂಡು ಖಾಲಿ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ಈಗ ನೋಡಿ, ಇದೇ ತಿಂಗಳು 26ಕ್ಕೋ 28ಕ್ಕೋ ಸ್ವಲ್ಪ ಡೇಟ್ ಅಷ್ಟೇ ಸ್ವಲ್ಪ ನಂಗೆ ಡೌಟ್ ಇದೆ. ಇದೇ ತಿಂಗಳ ಅಂದರೆ ಇವತ್ತು ಆಲ್ರೆಡಿ 20 ಅಲ್ವಾ, ಇನ್ನೊಂದು 5-6 ದಿನದಲ್ಲಿ ಏನಿದೆ ಅಂತಂದರೆ ಹೈಸ್ಕೂಲ್ ಶಿಕ್ಷಕರನ್ನು PU ಕಾಲೇಜಿಗೆ ಉಪನ್ಯಾಸಕರನ್ನಾಗಿ ಬಡ್ತಿ ಕೊಡಲು ಅವ್ರಿಗೆ ಎಕ್ಸಾಮ್ ಇಟ್ಟಾರೆ. ಸೊ ಹಂಗಾಗಿ ಇನ್ನೊಂದು 5-6 ದಿನದಲ್ಲಿ ಅವರೆಲ್ಲ ಹೈಸ್ಕೂಲ್ ಕೆಲವು ಎಲಿಜಿಬಲ್ ಇರ್ತಕ್ಕಂಥ ಹೈಸ್ಕೂಲ್ ಶಿಕ್ಷಕರು PU ಕಾಲೇಜ್ಗೆ ಎಕ್ಸಾಮನ್ನು ಬರೀತಾರೆ. ಅಂದರೆ ಪ್ರಮೋಷನ್ ಸಲುವಾಗಿ ಎಕ್ಸಾಮನ್ನು ಬರೆದಾಗ ಅಲ್ಲಿರ್ತಕ್ಕಂಥ ಎಷ್ಟೋ ಜನ, ಅಂದರೆ ಅದು ಅಲ್ಲಿ ಕನ್ನಡ ಬಂತು, ಇಂಗ್ಲೀಷ್ ಬಂತು, ಎಲ್ಲ ಸಬ್ಜೆಕ್ಟ್ದವರು ಬಂತು, ಅವರೆಲ್ಲರೂ ಏನಾಗ್ತಾರೆ ಅಂತಂತಂದರೆ PU ಕಾಲೇಜ್ಗೆ ಪ್ರಮೋಷನ್ ಆಗ್ತಾರೆ. ಮತ್ತು ಅಲ್ಲಿ ಏನಾಯಿತು, ಖಾಲಿ ಹುದ್ದೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅಂದರೆ ಪ್ರಮೋಷನ್ ಸಹಿತ ಈಗ ನೋಡಿ ಮತ್ತೆ ಹುದ್ದೆಗಳು ಖಾಲಿ ಆಗ್ತವೆ. ಸೊ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ವಿ ಅಂದರೆ SLC ಒಂದು
ರಿಸಲ್ಟನ್ನು ಕೊಡುವಂಥದ್ದು ಕೂಡ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ 10 ವರ್ಷ ಆಗಿದೆ, ಬಹುತೇಕ HSTR ನೋಟಿಫಿಕೇಷನ್ ಕೂಡ ಶೀಘ್ರದಲ್ಲಿ ಆಗ್ತವೆ. ಆ ಕಾರಣಕ್ಕೋಸ್ಕರ PST, GPT, HSTR ಇವೆಲ್ಲವೂ ಕೂಡ ಈಗ ನೋಟಿಫಿಕೇಷನ್ ಮಾಡೋದಕ್ಕೆ ತಯಾರಿ ನಡೆದಿದೆ ಅಂತ ನಾವೆಲ್ಲರೂ ಕೂಡ ಭಾವಿಸೋದಲ್ಲ, ಅದು 100% ನೋಟಿಫಿಕೇಷನ್ಗಳು ಆಗ್ತವೆ. ಅದಕ್ಕೋಸ್ಕರ ಯಾರೆಲ್ಲ ಯಾವುದಕ್ಕೆ ಎಲಿಜಿಬಲ್ ಇದ್ದರೂ ನಿಮ್ಮ ಕನಸಿನ ಹುದ್ದೆಗಳಿಗೆ ಓದ್ರಿ. ಜೊತೆಗೆ TET ಆಗಿಲ್ಲ ಅಂತ ಕೊರಗ್ತಾ ಕೂತಿದ್ರಲ್ಲ, ನೀವು TET ಆಗದೇ ಇರೋರು ನೀವು ಈಗ HSTRಗೆ ಪ್ರಿಪ್ರೇಷನ್ ನಡೆಸ್ರಿ. ಅಂದರೆ ನಾನು ನಿನ್ನೆ ಹೇಳಿದ್ದೀನಿ, ಮತ್ತೆ ಅದನ್ನು ವಾಪಸ್ ನಾನು ರಿಪೀಟ್ ಮಾಡಲ್ಲ. ಅಂದರೆ TET ಮತ್ತು HSTR ಸಿಲೆಬಸ್ ಸೇಮ್ ಇದೆ. HSTRಗೆ ಓದ್ರಿ. HSTR ಜೊತೆಗೆ TET ಏನಾದರೂ ನೋಟಿಫಿಕೇಷನ್ಗಳಾದ ಅಂದ್ರೆ ಅದಕ್ಕೂ ಬರುತ್ತೆ, ಇದಕ್ಕೂ ಬರುತ್ತೆ. 2 ಎಕ್ಸಾಮ್ಗೂ ಒಂದೇ ಸಿಲೆಬಸ್ ಹೆಚ್ಚು ಕಡಿಮೆ ಇರೋದ್ರಿಂದ ನೀವು ಓದ್ಕೊಂಡ್ರಿ ಅಂದರೆ 2 ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ TET ಪಾಸ್ ಮಾಡ್ಕೊಂಡಿಲ್ವೋ HSTRಗೆ ಓದ್ರಿ. ಮತ್ತು ಈಗ ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತಂದಮೇಲೆ 100% ಒಂದು ನಿಖರವಾದ ಮಾಹಿತಿ ಇರುತ್ತೆ. ಅಂದರೆ ಅಧಿಕಾರಿಗಳ ಜೊತೆ ಮಾತನಾಡಿರ್ತಾರೆ, ಯಾವ್ಯಾವ ಹುದ್ದೆಗಳು ಅಂದರೆ PSTನೋ GPTನೋ HSTR ಇಂಥ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ನೋಟಿಫಿಕೇಷನ್ ಮಾಡಬೇಕು, ಜೊತೆಗೆ ಯಾವ ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿಗೆಲ್ಲ ಹೆಚ್ಚಿಗೆ ಕೊಡುವಂಥ ಕೆಲಸವನ್ನು, ಅಥವಾ ಈ ಒಂದು ವಿಭಾಗಗಳಿಗೆ ಈಗ ಏನು 4 ವಿಭಾಗಗಳಿದ್ದಾವೆ, ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಈ ವಿಭಾಗಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕು ಅನ್ನೋಂಥದ್ದು ಎಲ್ಲನೂ ಕೂಡ ನಡೆದಿರುತ್ತೆ. ಸೊ ಶೀಘ್ರದಲ್ಲೇ ನಾವು ನೋಟಿಫಿಕೇಷನನ್ನು ನಿರೀಕ್ಷೆ ಮಾಡ್ಬೋದು. ಅದಕ್ಕೋಸ್ಕರ ಇಷ್ಟು ದಿನ ನೀವು ವೇಟ್ ಮಾಡ್ತಾಯಿದ್ರಿ, ಅಂದರೆ ನೋಟಿಫಿಕೇಷನ್ ಆಗಲಿ ಅಂತ. ಇನ್ನು ಮುಂದೆ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮತ್ತು GPTಗೆ ಯಾರೆಲ್ಲ ಓದ್ತಾಯಿದ್ರಿ, ನಿಮಗೆ ಒಂದು ಸಲಹೆಯನ್ನು ನಾನು ಕೊಡ್ತೀನಿ. ಏನಂತಂದರೆ GPSTRಗೆ ಪ್ರಿಪ್ರೇಷನ್ ನಡೆಸಿರ್ತಕ್ಕಂಥವ್ರು LBA ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಕ್ರೋಮಿಗೆ ಹೋಗಿ ಜಸ್ಟ್ ನೀವು LBA ಕ್ವಶನ್ ಪೇಪರ್ ಅಂತ ಹೊಡೆದ್ರೆ ಸಾಕು, ಅಲ್ಲಿ 1ನೇದ್ದೇ ಬಂದುಬಿಡುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು 6, 7, 8, 9, 10ನೇ ತರಗತಿಯ LBA ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಿರಿ, ಅದರಲ್ಲಿ ಅಂದರೆ MCQ ಪ್ರಶ್ನೆಗಳು ಅದಾವೆ, ಜೊತೆಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 4 ಈ ರೀತಿ ಬೇರೆ ಬೇರೆ ಥರದ ಪ್ರಶ್ನೆಗಳು ಕೂಡ ಅದಾವೆ. ಆ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಅದನ್ನು ಬಿಟ್ಟು ಎಲ್ಲಿ ಕೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ, ಅಷ್ಟು ಅಪ್ಲೈಡ್ ಕ್ವಶನ್ಗಳನ್ನು ಅಲ್ಲಿ ಅವರು ತೆಗೆದಿದ್ದಾರೆ. ಸೊ ಅದಕ್ಕೋಸ್ಕರ ನನಗನ್ಸಿದ ಮಟ್ಟಿಗೆ ನೀವು 10 ಬುಕ್ ಓದೋದಕ್ಕಿಂತ LBA ಕ್ವಶನ್ ಪೇಪರ್ಸು ಓದೋದು ನನಗೆ ಸೂಕ್ತ ಅನ್ಸಕತ್ತೈತಿ ಸದ್ಯಕ್ಕೆ ನಾನು ನೋಡೋದಾದರೆ. ಅದಕ್ಕೋಸ್ಕರ ನೀವು ಪುಸ್ತಕಗಳನ್ನು ಓದಿರ್ತೀರಲ್ವ, ಒಂದು ರೌಂಡ್ ಓದಿರ್ಬೇಕಾದ್ರೆ ಸಿಲೆಬಸ್, ಯಾಕಂದರೆ ಸಿಲೆಬಸ್ ಒಂದು ಸಾರಿ ನೀವು ಓದ್ಕೊಂಡ್ರೆ ಅಂದರೆ ಅಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಒಂದು ರೌಂಡ್ ಏನು ಮಾಡಿಬಿಡ್ರಿ, ಅದು ಸ್ಪೀಡಾಗಿ ಓದ್ತಿರೋ, ನಿಧಾನವಾಗಿ ಓದ್ತಿರೋ, ಅರ್ಥ ಆಗಂಗೆ ಓದ್ತಿರೋ, ಅರ್ಥ ಆಗಲಾರ್ದಂಗೆ ಓದ್ತಿರೋ, ಏನೇ ಇರಲಿ, ಒಟ್ಟಾರೆ ಒಂದು ಸಾರಿ ನೀವು ನಿಮ್ಮ ಸಿಲೆಬಸ್ನ ಓದ್ಕೋರಿ. ಓದ್ಕೊಂಡ ನಂತರ ಆ ಓಲ್ಡ್ ಕ್ವಶನ್ ಪೇಪರ್ನೂ ಬಿಡಿಸ್ರಿ. ಹೌದು, ಅದು ನಿಜನೇ, ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ರಿ. ಜೊತೆಗೆ LBAನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಬಹುತೇಕ ನನಗನ್ಸಿದ ಮಟ್ಟಿಗೆ LBAದನ್ನು ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ಇಲ್ಲಿ ಬರ್ಬೋದು. ನೇರವಾದ ಪ್ರಶ್ನೆಗಳೇ ಬರ್ತವೆ, ಮತ್ತು ಅದ್ರಾಗೇನು ಡೌಟ ಬೇಡ. ಅಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಎಕ್ಸಾಮ್ದಾಗ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ಓಲ್ಡ್ ಕ್ವಶನ್ ಪೇಪರ್ ಜೊತೆಗೆ LBA ಪ್ರಶ್ನೆಗಳನ್ನು ಬಿಡೋಕೆ ಹೋಗ್ಬೇಡ್ರಿ. ಅವುಗಳನ್ನು ಕೂಡ ಹೆಚ್ಚಿಗೆ ಓದ್ಕೊಡ್ರಿ. ಇಂಥ ಒಂದು ಸಿಹಿ ಸುದ್ದಿ ತಮ್ಮೆಲ್ಲರಿಗೂ ಸಿಕ್ಕಿದೆ. ಹಲವಾರು ಆಕಾಂಕ್ಷಿಗಳಿದ್ದೀರಿ. ಮತ್ತು 2024ರಲ್ಲಿ ನೋಡಿ ಪಾಪ ಅವರೆಲ್ಲ 1:2 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದು ಹೊರಗಡೆ ಬಿದ್ದಿರ್ತಾರೆ. ಅಂಥವ್ರಿಗೆಲ್ಲ ಎಷ್ಟು ಮಾನಸಿಕ ಆಗಿರಲಿಕ್ಕಿಲ್ಲ. ಅದಕ್ಕೆ ಇರಲಿ, ಇದು ಒಂದು ಬಾರಿ ಅವಕಾಶ ಐತಿ ಅವ್ರಿಗೆಲ್ಲ. ನೋಡಿ 2022ರ ಒಂದು ನೇಮಕಾತಿಯಲ್ಲಿ 1:2 ಬಂದು ಅವ್ರು ಹೊರಗೆ ಬಿದ್ದಾರಂತಂದ್ರೆ ಅವರು ಅನುಭವಿಸ್ತಾರದಾರ. ಹಂಗಾಗಿ ಅವೆಲ್ಲ ಹಸ್ತು ಹುಲಿ ಅದಾವು. ಅಂಥ ಹುಲಿ ಕೂಡ ನೀವು ಫೈಟ್ ಮಾಡ್ಬೇಕಂದ್ರೆ ನೀವು ಕೂಡ ಸ್ವಲ್ಪ ಚೆನ್ನಾಗಿ ಓದಬೇಕು. ಮತ್ತು ಆ ಹುಲಿ ಓದಬಾರ್ದಂತೆಲ್ಲ, ಆ ಹುಲಿಗಳು ಓದಲಿ, ನೀವು ಓದ್ರಿ. ಒಟ್ಟಾರೆ ಒಂದು ಒಳ್ಳೆ ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ ಅಂತ ಕೇಳ್ತಾ ಹಲವಾರು ವಿಚಾರಗಳನ್ನು ಅಥವಾ ವಿಷಯಗಳನ್ನು PDF ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತಿರ್ತೀನಿ. ಅದಕ್ಕೋಸ್ಕರ ಟೆಲಿಗ್ರಾಮ್ನು ಕೂಡ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ.